ಇದರಿಂದ ನನ್ನ ಮಗ ಉತ್ತಮನಿಗೂ ಕ್ಷೇಮ, ನನಗೂ ಕ್ಷೇಮ. ಬಾ ಉತ್ತಮ. ಭಗವಂತ, ನನ್ನ ಮಗ ಧ್ರುವನಿಗೆ ಆಗಿರುವ ಆಘಾತವನ್ನು ನೀನೇ ಶಾಂತಗೊಳಿಸಬೇಕು ತಂದೆ. ವಿಚಿತ್ರವಾಗಿದೆ ಗುರುಗಳೇ. ಸುರುಚಿ ಅಷ್ಟು ನಿಷ್ಠುರವಾಗಿ ವರ್ತಿಸಿದರು, ಧ್ರುವನನ್ನು ತನ್ನ ತಂದೆಯಿಂದ ದೂರ ಮಾಡಿದರು. ರಾಜನಾದ ಧ್ರುವನ ತಂದೆ ಎನಿಸಿಕೊಂಡ ಉತ್ತಾನಪಾದ ಏಕೆ ಸುಮ್ಮನಿದ್ದ? ಸುರುಚಿಯನ್ನು ತಡೆಯುವ ಪ್ರಯತ್ನವನ್ನು ಅವನು ಏಕೆ ಮಾಡಲಿಲ್ಲ? ಶಿಷ್ಯರೇ, ಉತ್ಥಾನಪಾದ ಸಂದಿಗ್ಧದಲ್ಲಿ ಸಿಲುಕಿದ್ದ. ಧ್ರುವನ ಮೇಲೆ ಅವನಿಗೆ ವಾತ್ಸಲ್ಯವಿತ್ತು. ಆದರೆ ಅದಕ್ಕಿಂತಲೂ ಮಿಗಿಲಾದ ಮೋಹ ಸುರುಚಿಯ ಮೇಲಿತ್ತು. ಆ ಮೋಹವಶನಾಗಿ ಒಂದು ರೀತಿಯಲ್ಲಿ ಅವನು ಆತ್ಮದ್ರೋಹ ಮಾಡಿಕೊಂಡನೆಂದೇ ಹೇಳಬಹುದು. ಏಕೆಂದರೆ ತಂದೆಯಾಗಿ ಧ್ರುವನ ಬೇಡಿಕೆಗಳನ್ನು ಈಡೇರಿಸುವುದು ಅವನ ಕರ್ತವ್ಯವಾಗಿತ್ತು. ಆ ಸುರುಚಿಯಾದ ಎಂಥ ಹೆಣ್ಣು ಗುರುಗಳೇ! ಗಂಡನ ಪ್ರೇಮಕ್ಕೆ ತಾನೊಬ್ಬಳೇ ಅರ್ಹಳಾಗಿರಬೇಕೆಂಬ ಅವಳ ದುರಾಸೆಯನ್ನು ಒಂದು ವೇಳೆ ಕ್ಷಮಿಸಿದರೂ ಕ್ಷಮಿಸಬಹುದು. ಆದರೆ ಮುಗ್ಧನಾದ ಧ್ರುವನನ್ನು ಅಷ್ಟೊಂದು ನಿಷ್ಕರಣೆಯಿಂದ ನಡೆಸಿಕೊಂಡದ್ದು ಖಂಡಿತ ಸಾಧ್ವಿಯ ಲಕ್ಷಣವಲ್ಲ. ನಿಜ, ಅದು ಸಾಧ್ವಿಯ ಲಕ್ಷಣವಲ್ಲ, ಅದು ಸ್ವಾರ್ಥಿಯ ಲಕ್ಷಣ. ಸ್ವಾರ್ಥ ಮನುಷ್ಯನಿಂದ ಎಂಥ ಕೆಟ್ಟ ಕೆಲಸ ಮಾಡಿಸುತ್ತದೆ, ಅದರ ದುಷ್ಫಲವನ್ನು ತಾನೇ ಅನುಭವಿಸಬೇಕಾಗುತ್ತದೆ ಎಂಬುದು ಮುಂದೆ ನಿಮಗೇ ತಿಳಿಯುತ್ತದೆ. ಗುರುಗಳೇ, ಆ ಬಾಲಕ ಧ್ರುವನನ್ನು ನೆನೆದರೆ ವಿಷಾದವಾಗುತ್ತದೆ. ಚಿಕ್ಕಮ್ಮನ ದುಷ್ಟ ಮಾತುಗಳಿಂದ ನೊಂದು ತನ್ನ ಪ್ರೀತಿಯ ತಂದೆಯ ತೊಡೆಯ ಮೇಲೆ ಕುಳಿತುಕೊಳ್ಳಲಾರದೆ ದುಃಖಿಸುತ್ತಾ ಅವನು ಎಲ್ಲಿಗೆ ಹೋದ? ಏನು ಮಾಡಿದ? ಬೇರೆ ಎಲ್ಲಿಗೆ ಹೋಗುತ್ತಾನೆ ಶಿಷ್ಯರೇ? ತಂದೆಯೇ ಅಕ್ಕರೆ ತೋರದ ಮೇಲೆ ಅವನು ತನ್ನ ದುಃಖವನ್ನು ಯಾರಲ್ಲಿ ಹೇಳಿಕೊಳ್ಳಬೇಕು? ತನ್ನ ಸರ್ವಸ್ವವಾದ ಹೆತ್ತ ತಾಯಿಯ ಸಾನ್ನಿಧ್ಯವನ್ನು ಬಿಟ್ಟು ಬೇರೆ ಏನಿದೆ? ಅಂದರೆ ತನಗಾದ ನೋವು ಅಪಮಾನಗಳನ್ನು ಅವನು ತನ್ನ ತಾಯಿ ಸುನೀತಿಯ ಬಳಿ ಹೇಳಿಕೊಂಡನೇ? ಹೌದು, ಅವನು ಅಳುತ್ತಾ ತನ್ನ ತಾಯಿಯ ಬಳಿಗೆ ಹೋದ. ತಾಯಿಯ ಮುಖ ಕಂಡೊಡನೆ ಅವನ ದುಃಖ ಇಮ್ಮಡಿಸಿತು. ಅಮ್ಮ, ಅಮ್ಮ, ನಾನು ಇಲ್ಲಿರುವುದಿಲ್ಲ. ಮಗು ಧ್ರುವ, ಬಾ ಮಗನೇ. ಏನಾಯಿತಪ್ಪ? ಏಕೆ ಅಳುತ್ತಿರುವೆ? ನಾನಿಲ್ಲಿರುವುದಿಲ್ಲ ಎಂದು ಏಕೆ ಹೇಳುತ್ತಿರುವೆ? ನಿನ್ನ ಈ ದುಃಖಕ್ಕೆ ಕಾರಣವೇನು ಕಂದ? ಎಲ್ಲಿಗೆ ಹೋಗಿದ್ದೆ? ಎಲ್ಲಿಂದ ಬರುತ್ತಿರುವೆ? ಯಾರಾದರೂ ಏನಾದರೂ ಅಂದರೆ ಅಳಬೇಡ ನನ್ನ ಕಂದ, ಹೇಳು ಮಗನೇ. ಅಮ್ಮ, ನಾನು ಅಪ್ಪಾಜಿಯವರ ಬಳಿಗೆ ಹೋಗಿದ್ದೆ. ಏನು? ಪ್ರಭುಗಳ ಬಳಿಗೆ ಹೋಗಿದ್ದೀಯಾ? ಏಕೆ ಹೋಗಿದ್ದೆ ಮಗನೇ? ಅಮ್ಮ, ಉತ್ತಮನು ಅಪ್ಪಾಜಿಯವರ ತೊಡೆಯ ಮೇಲೆ ಕುಳಿತುಕೊಂಡಿದ್ದ. ಆಗ ನನಗೂ ಆಸೆಯಾಗಿ ನಾನು ಅಪ್ಪಾಜಿಯವರ ತೊಡೆಯ ಮೇಲೆ ಕುಳಿತುಕೊಳ್ಳಲು ಹೋದೆ. ಆಗ 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 ಏನಾಯಿತು ಮಗು? ಅಳಬೇಡ, ಸಮಾಧಾನ ಮಾಡಿಕೋ. ಆಗ ಏನಾಯಿತು ಹೇಳು? ಪ್ರಭುಗಳು ಏನಾದರೂ ಅಂದರೆ, ಹೊಡೆದರೆ? ಇಲ್ಲಮ್ಮ, ಅಪ್ಪಾಜಿಯವರು ನನ್ನನ್ನು ನಿಂದಿಸಲು ಇಲ್ಲ, ಹೊಡೆಯಲು ಇಲ್ಲ. ಮತ್ತೆ ಯಾರಿಂದ ಏನಾಯಿತು ಕಂದ? ಹೇಳು. ಅಮ್ಮ, ನಾನು ಅಪ್ಪಾಜಿಯವರ ತೊಡೆಯ ಮೇಲೆ ಕುಳಿತುಕೊಳ್ಳಲು ಹೋದಾಗ ಚಿಕ್ಕಮ್ಮನವರು ಧಾವಿಸಿ ಬಂದರು, ನನ್ನನ್ನು ನಿಂದಿಸಿದರು. ನಾನು ಅಪ್ಪಾಜಿಯವರ ತೊಡೆಯ ಮೇಲೆ ಕುಳಿತುಕೊಳ್ಳಲು ಶ್ರೀಹರಿಯನ್ನು ಒಲಿಸಿಕೊಳ್ಳಬೇಕಂತೆ. ಸುರುಚಿ, ಏನಿದು ದೌರ್ಜನ್ಯ? ಧ್ರುವ ಚಿಕ್ಕವನು, ಇವನ ಮೇಲೇಕೆ ನಿನ್ನ ಆಕ್ರೋಶ? ಮಹಾರಾಜರ ತೊಡೆಯ ಮೇಲೆ ಕುಳಿತುಕೊಳ್ಳುವ ಅಧಿಕಾರ ನನ್ನ ಮಗ ಉತ್ತಮನಿಗೆ ಮಾತ್ರ ಮೀಸಲು. ಬೇರೆ ಯಾರಿಗೂ ಆ ಅವಕಾಶವಿಲ್ಲ. ಮಹಾರಾಜರ ತೊಡೆಯ ಮೇಲೆ ಕುಳಿತುಕೊಳ್ಳಬೇಕೆಂಬ ಆಸೆ ಇದ್ದರೆ
ಕಾಡಿಗೆ ಹೋಗು, ತಪಸ್ಸು ಮಾಡು, ಆ ಮಹಾ ಮಹಿಮನಾದ ಶ್ರೀಹರಿಯನ್ನು ಒಲಿಸಿಕೊ. ಆಗ ನೀನು ನನ್ನ ಹೊಟ್ಟೆಯಲ್ಲಿ ಜನಿಸುವೆ. ಈಗ ನೀನೇ ಹೇಳಮ್ಮ, ನಾನೇನಾದರೂ ತಪ್ಪು ಮಾಡಿದ್ದೇನೆ? ನಾನು ನನ್ನ ತಂದೆಯ ತೊಡೆಯ ಮೇಲೆ ಕುಳಿತುಕೊಳ್ಳಬಾರದೆ? ನಾನೇನಾದರೂ ಅಪರಾಧ ಮಾಡಿದ್ದೇನೆ? ಇಲ್ಲ ಮಗು, ಇಲ್ಲ. ಇದರಲ್ಲಿ ನಿನ್ನ ಅಪರಾಧವೇನೂ ಇಲ್ಲ. ನನ್ನ ಅದೃಷ್ಟತೆ ಅಪರಾಧ, ಮಹಾ ಅಪರಾಧ. ಏನು ತಪ್ಪು ಮಾಡದ ನಮಗೆ ಚಿಕ್ಕಮ್ಮ ಏಕೆ ದುಃಖ ಕೊಡುತ್ತಾರೆ? ಅವರಿಗೆ ಎಂದೆಂದೂ ಒಳ್ಳೆಯದಾಗುವುದಿಲ್ಲ. ಬೇಡ ಮಗು, ಹಾಗೆನ್ನ ಬೇಡ. ಬೇರೆಯವರಿಗೆ ನಾವು ಅಮಂಗಳವನ್ನು ಬಯಸಬಾರದು. ನಾವು ಮಾಡಿದ ಕರ್ಮಫಲವನ್ನು ನಾವೇ ಅನುಭವಿಸಬೇಕು ಮಗು. ಬೇರೆಯವರನ್ನು ದೂರಿದರೆ ಏನು ಪ್ರಯೋಜನ? ನಾವು ಬೇರೆಯವರಿಗೆ ದುಃಖವನ್ನು ಬಯಸಿದರೆ ನಮಗೆ ದುಃಖ ಉಂಟಾಗಬಹುದು ಮಗು. ಆದರೆ ಚಿಕ್ಕಮ್ಮ ಹಾಗೆ ಮಾಡಿದ್ದು ಸರಿಯೇನಮ್ಮ? ನಾನು ನನ್ನ ತಂದೆಯ ತೊಡೆಯ ಮೇಲೆ ಕುಳಿತುಕೊಳ್ಳುವುದನ್ನು ತಡೆದಿದ್ದು ಸರಿಯೇ? ಚಿಕ್ಕಮ್ಮ ತನ್ನ ಮಗನನ್ನು ಮಾತ್ರ ಪ್ರೀತಿಸುತ್ತಾಳೆ. ನನ್ನ ಮೇಲೆ ಅವಳಿಗೇಕಮ್ಮ ದ್ವೇಷ? ನನ್ನನ್ನು ಹಾಗೆ ನಿಂದಿಸಬಹುದೇ? ಮಗು, ದುಃಖಿಸಬೇಡ. ಉತ್ತಮ ಪುಣ್ಯವಂತೆಯಾದ ಅವಳ ಹೊಟ್ಟೆಯಲ್ಲಿ ಹುಟ್ಟಿದ ನೀನು ದುರ್ಭಾಗಿನಿಯಾದ ನನ್ನ ಹೊಟ್ಟೆಯಲ್ಲಿ ಹುಟ್ಟಿದೆ. ಸುಖ ಅವನ ಪುಣ್ಯ, ದುಃಖ ನಿನ್ನ ದೌರ್ಭಾಗ್ಯ. ಬೇರೆ ಏನು ಮಾಡಲು ಸಾಧ್ಯ ಮಗು? ಅಮ್ಮ, ನೀನು ದುರ್ಭಾಗಿನಿಯಲ್ಲ, ಭಾಗ್ಯವಂತೆ. ನೀನು ಎಷ್ಟು ಒಳ್ಳೆಯವಳೆಂದು ಆ ಚಿಕ್ಕಮ್ಮನಿಗೆ ತಿಳಿದಿಲ್ಲ. ಇಲ್ಲ ಕಂದ, ನಾನು ಭಾಗ್ಯವಂತೆ ಹೇಗಾಗುತ್ತೇನೆ? ನನ್ನ ಕೈ ಹಿಡಿದ ಪತಿಯಿಂದಲೇ ಕಡೆಗಣಿಸಲ್ಪಟ್ಟ ಈ ನಿನ್ನ ತಾಯಿಯ ದುರಾದೃಷ್ಟ ನಿನ್ನನ್ನು ಕಾಡುತ್ತಿದೆ ಮಗು. ಅದು ತಂದೆಯವರ ತಪ್ಪು, ನಿನ್ನ ತಪ್ಪಲ್ಲ. ಯಾರ ತಪ್ಪು? ಆ ಎಲ್ಲ ಭಾಗ್ಯಗಳಿಂದ ವಂಚಿತಳಾದ ನಾನು ಅದೃಷ್ಟಹೀನಳಲ್ಲವೇ? ನನ್ನ ಹೊಟ್ಟೆಯಲ್ಲಿ ಹುಟ್ಟಿದ ನಿನಗೆ ಆ ಅದೃಷ್ಟ ಬರಲು ಹೇಗೆ ಸಾಧ್ಯ? ಹೌದು, ನಾನೇ ಪಾಪಿ, ಮಹಾಪಾಪಿ, ಮಹಾಪಾಪಿ. ಅಮ್ಮ, ನೀನು ಪುಣ್ಯವಂತೆ.